ನಮಸ್ಕಾರ ಸ್ನೇಹಿತರೆ, ಯುವ ಬೆಳಕು ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಕೇವಲ ಒಂದು ಪ್ರವಾಸಿ ತಾಣದ ಬಗ್ಗೆ ಮಾತನಾಡುತ್ತಿಲ್ಲ, ಬದಲಾಗಿ ಈ ಇಡೀ ಭೂಮಿಯ ಮೇಲೆ ವಿಜ್ಞಾನದ ತರ್ಕಕ್ಕೂ ಸಿಗದ ದೈವೀ ಶಕ್ತಿಯ ಪರಾಕಾಷ್ಠೆ ಎನಿಸಿರುವ ಪವಿತ್ರ ಕೈಲಾಸ ಪರ್ವತದ ಬಗ್ಗೆ ತಿಳಿಯಲಿದ್ದೇವೆ. ಇಂದೆಗೂ ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನು ಸಾವಿರಾರು ಜನರು ಏರಿದ್ದಾರೆ. ಆದರೆ ಕೈಲಾಸವನ್ನು ಮಾತ್ರ ಯಾರೂ ಏರಲು ಸಾಧ್ಯವಾಗಿಲ್ಲ. ವಿಜ್ಞಾನಿಗಳು ಎಷ್ಟೇ ಉಪಗ್ರಹಗಳನ್ನು ಬಳಸಿ ಸಂಶೋಧನೆ ನಡೆಸಿದರೂ ಇಲ್ಲಿನ ರಹಸ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ಇಂದಿನ ಈ ಮಹಾ ಸಂಚಿಕೆಯಲ್ಲಿ ನಾವು ವಿಜ್ಞಾನಿಗಳೇ ಬೆಚ್ಚಿಬಿದ್ದಿರುವ ಕೈಲಾಸದ 12 ಆಳವಾದ ರಹಸ್ಯಗಳನ್ನು ಸಂಪೂರ್ಣ ವಿವರದೊಂದಿಗೆ ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಇಲ್ಲಿನ ಸತ್ಯಗಳು ನಿಮ್ಮ ಆಲೋಚನಾ ಶಕ್ತಿಯನ್ನೇ ಬದಲಿಸಬಲ್ಲವು. ಕಾಲಚಕ್ರದ ಅದ್ಭುತ ವೇಗ ಮತ್ತು ಜೈವಿಕ ಬದಲಾವಣೆ. ಕೈಲಾಸ ಪರ್ವತದ ಪರಿಸರಕ್ಕೆ ಕಾಲಿಡುತ್ತಿದ್ದಂತೆ ಕಾಲದ ವೇಗವೇ ಬದಲಾಗುತ್ತದೆ. ಅಲ್ಲಿಗೆ ಹೋದ ಯಾತ್ರಿಕರು ನೀಡಿರುವ ಸಾಕ್ಷ್ಯದ ಪ್ರಕಾರ ಮನುಷ್ಯನ ದೇಹದಲ್ಲಿ ಜೈವಿಕ ಬದಲಾವಣೆಗಳು ಅತ್ಯಂತ ವೇಗವಾಗಿ ನಡೆಯುತ್ತವೆ. ಸಾಮಾನ್ಯ ಜಾಗದಲ್ಲಿ 2 ವಾರಗಳಲ್ಲಿ ಬೆಳೆಯುವ ಉಗುರು ಮತ್ತು ಕೂದಲುಗಳು ಇಲ್ಲಿ ಕೇವಲ 12 ಗಂಟೆಗಳಲ್ಲಿ ಬೆಳೆಯುತ್ತವೆ. ಅಂದರೆ ಭೂಮಿಯ ಇತರ ಭಾಗಗಳಿಗಿಂತ ಇಲ್ಲಿ ಕಾಲವು ಭಿನ್ನವಾದ ಆಯಾಮದಲ್ಲಿ ಚಲಿಸುತ್ತದೆ. ಇದು ವಿಜ್ಞಾನದ ಟೈಮ್ ಡೈಲೇಷನ್ ಸಿದ್ಧಾಂತಕ್ಕೂ ಸವಾಲಾಗಿದ್ದು, ದೈವೀ ಶಕ್ತಿಯು ಸಮಯದ ಗತಿಯನ್ನು ನಿಯಂತ್ರಿಸುತ್ತಿದೆ ಎಂಬ ನಂಬಿಕೆಯನ್ನು ಬಲಪಡಿಸುತ್ತದೆ. ಮಾನವ ನಿರ್ಮಿತ ಪಿರಮಿಡ್ ಸಿದ್ಧಾಂತ ಮತ್ತು ವಾಸ್ತುಶಿಲ್ಪ. ರಷ್ಯಾದ ಖ್ಯಾತ ಸಂಶೋಧಕ ಡಾ. ಅರ್ನ್ಸ್ಟ್ ಮುಲ್ಡಾಶೇವ್ ಅವರ ತಂಡವು ಕೈಲಾಸದ ಬಗ್ಗೆ ಒಂದು ದಂಗುಬಡಿಸುವ ವರದಿಯನ್ನು ಜಗತ್ತಿಗೆ ನೀಡಿದೆ. ಅವರ ಪ್ರಕಾರ ಕೈಲಾಸವು ಕೇವಲ ನೈಸರ್ಗಿಕವಾಗಿ ರೂಪುಗೊಂಡ ಪರ್ವತವಲ್ಲ, ಬದಲಾಗಿ ಇದನ್ನು ಅತ್ಯಂತ ನಿಖರವಾದ ಅನುಪಾತದಲ್ಲಿ ನಿರ್ಮಿಸಲಾದ ಬೃಹತ್ ಪಿರಮಿಡ್. ಈ ಪರ್ವತದ 4 ಮುಖಗಳು ದಿಕ್ಸೂಚಿಯಂತೆ ನಿಖರವಾಗಿ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಿಗೆ ಮುಖ ಮಾಡಿವೆ. ಈಜಿಪ್ಟ್ನ ಪಿರಮಿಡ್ಗಳಿಗಿಂತಲೂ ದೊಡ್ಡದಾದ ಮತ್ತು ನಿಖರವಾದ ಈ ರಚನೆಯು ದೈವೀ ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಭೂಮಿಯ ಶಕ್ತಿ ಕೇಂದ್ರ ಮತ್ತು ಕಾಸ್ಮಿಕ್ ಆಕ್ಸಿಸ್. ಭೌಗೋಳಿಕವಾಗಿ ಕೈಲಾಸ ಪರ್ವತವು ಇಡೀ ಭೂಮಿಯ ಕೇಂದ್ರಬಿಂದು ಎಂದು ಗುರುತಿಸಲ್ಪಟ್ಟಿದೆ. ಇದನ್ನು ಆಕ್ಸಿಸ್ ಮುಂಡಿ ಎಂದು ಕರೆಯಲಾಗುತ್ತದೆ, ಅಂದರೆ ಆಕಾಶ ಮತ್ತು ಭೂಮಿಯ ನಡುವಿನ ಸಂಪರ್ಕ ಕೊಂಡಿ. ಗೂಗಲ್ ಮ್ಯಾಪ್ ಮತ್ತು ಉಪಗ್ರಹ ಸಂಶೋಧನೆಗಳ ಪ್ರಕಾರ ಕೈಲಾಸವು ಉತ್ತರ ಧ್ರುವ ಮತ್ತು ಇಂಗ್ಲೆಂಡ್ನ ಸ್ಟೋನ್ಹೆಂಜ್ನಿಂದ ನಿಖರವಾಗಿ 6666 ಕಿಲೋಮೀಟರ್ ದೂರದಲ್ಲಿದೆ. ಇದು ಭೂಮಿಯ ಸಕಾರಾತ್ಮಕ ಶಕ್ತಿಯ ಹರಿವನ್ನು ನಿಯಂತ್ರಿಸುವ ಪ್ರಮುಖ ಕೇಂದ್ರವಾಗಿದೆ ಎಂದು ವಿಜ್ಞಾನಿಗಳು ಸಹ ಒಪ್ಪುತ್ತಾರೆ. ಮೃತ್ಯುವಿನ ಭಯ ಮತ್ತು ಯಾರೂ ಏರಲಾಗದ ಅಜೇಯ ಶಿಖರ. ಇಂದಿನವರೆಗೂ ಕೈಲಾಸ ಶಿಖರದ ತುದಿಯನ್ನು ಮುಟ್ಟಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಈ ಶಿಖರವನ್ನು ಏರಲು ಪ್ರಯತ್ನಿಸಿದ ಪರ್ವತಾರೋಹಿಗಳು ಅರ್ಧ ಹಾದಿಯಲ್ಲೇ ದಾರಿ ತಪ್ಪಿದ್ದಾರೆ ಅಥವಾ ಅತಿವೇಗವಾಗಿ ವಯಸ್ಸಾದಂತೆ ಅನುಭವಿಸಿ ವಾಪಸ್ ಬಂದಿದ್ದಾರೆ. 11ನೇ ಶತಮಾನದ ಟಿಬೆಟಿಯನ್ ಸನ್ಯಾಸಿ ಮಿಲೆರೇಪರವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಮನುಷ್ಯನಿಗೆ ಇದರ ಮೇಲೆ ಪ್ರವೇಶ ಸಿಕ್ಕಿಲ್ಲ. ಇಲ್ಲಿನ ಅಯಸ್ಕಾಂತೀಯ ಶಕ್ತಿಯು ಮತ್ತು ಅತೀಂದ್ರಿಯ ಹವಾಮಾನವು ಮನುಷ್ಯನನ್ನು ಶಿಖರದ ಹತ್ತಿರಕ್ಕೂ ಬಿಡುವುದಿಲ್ಲ. ದೈವೀ ಸಂಕೇತಗಳ ನೈಸರ್ಗಿಕ ದರ್ಶನ. ಓಂ ಮತ್ತು ಸ್ವಸ್ತಿಕ್. ಪ್ರಕೃತಿಯೇ ಇಲ್ಲಿ ಶಿವನ ಉಪಸ್ಥಿತಿಯನ್ನು ಸಾರುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಪರ್ವತದ ಮೇಲೆ ಬೀಳುವ ನೆರಳು ಒಂದು ಬೃಹತ್ ಓಂ ಆಕೃತಿಯನ್ನು ಸ್ಪಷ್ಟವಾಗಿ ರೂಪಿಸುತ್ತದೆ. ಅಷ್ಟೇ ಅಲ್ಲ, ಪರ್ವತದ ದಕ್ಷಿಣ ಭಾಗದಲ್ಲಿ ನೈಸರ್ಗಿಕವಾಗಿ ಕಲ್ಲುಗಳ ನಡುವೆ ಬಿರುಕು ಬಿಟ್ಟಿರುವ ಸ್ವಸ್ತಿಕ್ ಚಿಹ್ನವನ್ನು ನಾವು ಕಾಣಬಹುದು. ಈ ಮಹಾ ಸಂಕೇತಗಳು ಯಾವುದೇ ಮನುಷ್ಯನಿಂದ ನಿರ್ಮಿಸಲ್ಪಟ್ಟಿಲ್ಲ, ಬದಲಾಗಿ ಅನಾದಿಕಾಲದಿಂದಲೂ ಪ್ರಕೃತಿಯಲ್ಲೇ ಅಡಕವಾಗಿವೆ. ರಹಸ್ಯಮಯ ಶಬ್ದಗಳು. ಬ್ರಹ್ಮಾಂಡದ ಕಂಪನ. ಓಂಕಾರ. ಕೈಲಾಸದ ಪರಿಸರದಲ್ಲಿ ಗಾಳಿಯ ಶಬ್ದದ ನಡುವೆ ನಿಖರವಾದ ಓಂ ಎಂಬ ಧ್ವನಿ ಅಥವಾ ಶಿವನ ಕೈಯಲ್ಲಿರುವ ಡಮರುಗ ಬಾರಿಸುವ ಧ್ವನಿ ಕೇಳುತ್ತದೆ. ವಿಜ್ಞಾನಿಗಳು ಇದನ್ನು ಹಿಮದ ಗಾಳಿ ಅಥವಾ ಮಂಜುಗದ್ದೆ ಕರಗುವ ಶಬ್ದವಿರಬಹುದು ಎನ್ನುತ್ತಾರೆ. ಆದರೆ ಈ ಶಬ್ದದ ಲಯ ಮತ್ತು ಕಂಪನ ಮನುಷ್ಯನ ಮನಸ್ಸನ್ನು ಕ್ಷಣಾರ್ಧದಲ್ಲಿ ಧ್ಯಾನಸ್ಥ ಸ್ಥಿತಿಗೆ ಕೊಂಡುಹೋಗುತ್ತದೆ. ಇದು ಬ್ರಹ್ಮಾಂಡದ ಮೂಲ ಶಬ್ದ ಇಲ್ಲಿ ಕೇಂದ್ರೀಕೃತವಾಗಿರುವುದಕ್ಕೆ ಸಾಕ್ಷಿ. ದ್ವಂದ್ವ ಶಕ್ತಿಗಳ ಸಂಗಮ. 2 ವಿರುದ್ಧ ಸರೋವರಗಳು. ಕೈಲಾಸದ ಪಾದದಲ್ಲಿ 2 ದೊಡ್ಡ ಸರೋವರಗಳಿವೆ. ಮಾನಸ ಸರೋವರವು ಚಂದ್ರಾಕಾರದಲ್ಲಿದ್ದು ಸಿಹಿನೀರಿನಿಂದ ಕೂಡಿದೆ. ಇದು ದೈವೀ ಶಕ್ತಿಯು ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಅದರ ಪಕ್ಕದಲ್ಲೇ ಇರುವ ರಾಕ್ಷಸ ತಾಲ್ ಸರೋವರವು ಸೂರ್ಯನ ಆಕಾರದಲ್ಲಿದ್ದು ಉಪ್ಪು ನೀರಿನಿಂದ ಕೂಡಿದೆ ಮತ್ತು ಸದಾ ಪ್ರಕ್ಷುಬ್ಧವಾಗಿರುತ್ತದೆ. ಒಂದೇ ಜಾಗದಲ್ಲಿ ಇಂತಹ ಪರಸ್ಪರ ವಿರುದ್ಧ ಗುಣಲಕ್ಷಣಗಳನ್ನು ಹೊಂದಿರುವ ಸರೋವರಗಳಿರುವುದು ಪ್ರಕೃತಿಯ ದೊಡ್ಡ ಚಮತ್ಕಾರ.
ವಿಜ್ಞಾನಕ್ಕೆ ಸವಾಲಾದ ಆಕಾಶದ ನಿಗೂಢ ಬೆಳಕುಗಳು. ರಾತ್ರಿಯ ಸಮಯದಲ್ಲಿ ಕೈಲಾಸದ ಆಕಾಶದಲ್ಲಿ ವಿಚಿತ್ರವಾದ 7 ಬಣ್ಣಗಳ ಬೆಳಕುಗಳು ಸತತವಾಗಿ ಕಾಣಿಸಿಕೊಳ್ಳುತ್ತವೆ. ವಿಜ್ಞಾನಿಗಳು ಇವುಗಳನ್ನು ಅಯಸ್ಕಾಂತೀಯ ಪ್ರಖಾರಿತೆ ಎಂದು ಕರೆಯಲು ಪ್ರಯತ್ನಿಸಿದರು. ಈ ಬೆಳಕುಗಳು ಕೇವಲ ಕೈಲಾಸದ ಮೇಲೆ ಮಾತ್ರ ವಿಶೇಷವಾಗಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣ ನೀಡಲಾಗಿಲ್ಲ. ಸ್ಥಳೀಯರ ಪ್ರಕಾರ ಇವು ದೇವತೆಗಳು ಶಿವನನ್ನು ದರ್ಶಿಸಲು ಬರುವಾಗ ಹೊರಹೊಮ್ಮಿಸುವ ದೈವೀ ಪ್ರಕಾಶವಾಗಿದೆ. ಜೀವರಾಶಿಗಳ ಅನುಪಸ್ಥಿತಿ ಮತ್ತು ಅಯಸ್ಕಾಂತೀಯ ವಲಯ. ಯಾವುದೇ ಪರ್ವತಗಳಲ್ಲಿ ಮರಗಳು, ಪಕ್ಷಿಗಳು ಅಥವಾ ಪ್ರಾಣಿಗಳು ಇರುವುದು ಸಾಮಾನ್ಯ. ಆದರೆ ಕೈಲಾಸದ ಒಂದು ನಿರ್ದಿಷ್ಟ ವಲಯದೊಳಗೆ ಯಾವುದೇ ಜೀವಿಗಳು ಸುಳಿಯುವುದಿಲ್ಲ. ಇಲ್ಲಿ ಹಕ್ಕಿಗಳು ಹಾರುವುದನ್ನಾಗಲಿ ಅಥವಾ ಪ್ರಾಣಿಗಳು ಓಡಾಡುವುದನ್ನಾಗಲಿ ಯಾರೂ ಕಂಡಿಲ್ಲ. ಇಲ್ಲಿನ ಅತಿಯಾದ ಕಾಂತೀಯ ಶಕ್ತಿಯು ಜೀವಿಗಳ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಇಡೀ ಪರ್ವತವು ಗಂಭೀರವಾದ ಮೌನದಿಂದ ಕೂಡಿದೆ. ಬಣ್ಣ ಬದಲಿಸುವ ಮಾಂತ್ರಿಕ ಪರ್ವತದ ಮಾಯೆ. ಕೈಲಾಸ ಪರ್ವತವು ಕೇವಲ ಮಂಜುಗಡ್ಡೆಯ ರಾಶಿಯಲ್ಲ, ಅದು ದಿನದ ವಿವಿಧ ಕಾಲಘಟ್ಟಗಳಲ್ಲಿ ಬಣ್ಣ ಬದಲಿಸುತ್ತದೆ. ಸೂರ್ಯೋದಯದ ಮೊದಲ ಕಿರಣಗಳು ಬಿದ್ದಾಗ ಅದು ಅಪ್ಪಟ ಚಿನ್ನದ ಪರ್ವತದಂತೆ ಹೊಳೆಯುತ್ತದೆ. ಮಧ್ಯಾಹ್ನ ಬೆಳ್ಳಿಯಂತೆ ಮಿನುಗಿದರೆ ಸಂಜೆಯ ವೇಳೆಗೆ ನೀಲಿ ಅಥವಾ ಗಾಢ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಈ ಅದ್ಭುತ ದೃಶ್ಯವು ನೋಡುವವರನ್ನು ಯಾವುದೋ ಮಾಯಾಲೋಕದಲ್ಲಿದ್ದೇವೆ ಎಂಬಂತೆ ಭ್ರಮೆಗೊಳಿಸುತ್ತದೆ. ಏಷ್ಯಾದ ನಾಗರಿಕತೆಯ ತಾಯಿ 4 ನದಿಗಳ ಉಗಮ. ಕೈಲಾಸವು ಏಷ್ಯಾದ 4 ಪ್ರಮುಖ ನದಿಗಳಾದ ಸಿಂಧೂ, ಬ್ರಹ್ಮಪುತ್ರ, ಸಟ್ಲೆಜ್ ಮತ್ತು ಕರ್ನಾಲಿ ನದಿಗಳಿಗೆ ಉಗಮಸ್ಥಾನವಾಗಿದೆ. ವಿಚಿತ್ರವೆಂದರೆ ಈ 4 ನದಿಗಳು ಪರ್ವತದ 4 ವಿರುದ್ಧ ದಿಕ್ಕುಗಳಿಂದ ಹರಿಯುತ್ತವೆ. ಇದು ಇಡೀ ಭೂಮಿಯ ಮೇಲೆ ನೀರಿನ ಸಮತೋಲನವನ್ನು ಕಾಪಾಡುವ ಕೇಂದ್ರಬಿಂದುವಾಗಿದೆ. ಇದು ಕೇವಲ ಭೌಗೋಳಿಕ ಸತ್ಯವಲ್ಲ, ಭೂಮಿಗೆ ಜೀವ ನೀಡುವ ದೈವೀ ವ್ಯವಸ್ಥೆಯಾಗಿದೆ. ಅಗೋಚರ ದ್ವಾರಗಳು ಮತ್ತು ಸಿದ್ಧಪುರುಷರ ವಾಸಸ್ಥಾನ. ಅನೇಕ ಪೌರಾಣಿಕ ಗ್ರಂಥಗಳು ಮತ್ತು ಸನ್ಯಾಸಿಗಳ ಅನುಭವದ ಪ್ರಕಾರ ಕೈಲಾಸ ಪರ್ವತದ ಒಳಗೆ ಒಂದು ಗುಪ್ತ ಜಗತ್ತಿದೆ. ಇಲ್ಲಿ ಉನ್ನತ ಮಟ್ಟದ ಯೋಗಿಗಳು ಮತ್ತು ಸಿದ್ಧಪುರುಷರು ಶಿವನ ಸಾನ್ನಿಧ್ಯದಲ್ಲಿ ಅತೀಂದ್ರಿಯ ಸ್ಥಿತಿಯಲ್ಲಿ ನೆಲೆಸಿದ್ದಾರೆ. ಅರ್ಹತೆ ಮತ್ತು ಶುದ್ಧವಾದ ಭಕ್ತಿಯಿಲ್ಲದ ಸಾಮಾನ್ಯ ಮನುಷ್ಯರಿಗೆ ಆ ದ್ವಾರಗಳು ಗೋಚರಿಸುವುದಿಲ್ಲ. ಇಲ್ಲಿನ ಹಿಮದ ಪದರುಗಳ ಅಡಕಿನಲ್ಲಿ ಪ್ರಾಚೀನ ಜಗತ್ತಿನ ರಹಸ್ಯಗಳು ಅಡಗಿವೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ವಿಜ್ಞಾನಕ್ಕಿಂತಲೂ ಮಿಗಿಲಾದ, ಅಧ್ಯಾತ್ಮಕ್ಕಿಂತಲೂ ಮಿಗಿಲಾದ ಶಕ್ತಿ ಈ ಪ್ರಕೃತಿಯಲ್ಲಿದೆ ಎಂಬುದಕ್ಕೆ ಕೈಲಾಸವೇ ಸಾಕ್ಷಿ. ಈ 12 ಆಳವಾದ ರಹಸ್ಯಗಳಲ್ಲೇ ನಿಮಗೆ ಅತ್ಯಂತ ರೋಚಕ ಅನಿಸಿದ್ದು ಯಾವುದು? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮ್ಮ ಅನಿಸಿಕೆ ನಮಗೆ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಇಂತಹ ರಹಸ್ಯಮಯ ಮತ್ತು ಮಾಹಿತಿಯುತ ವಿಷಯಗಳಿಗಾಗಿ ನಮ್ಮ ಯುವ ಬೆಳಕು ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ದೈವತ್ವದ ಬೆಳಕು ನಿಮ್ಮ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಜೈ ಭೋಲೆನಾಥ್.